ಹೊಸಬರ ತಂಡ ಹೊಸ ಪ್ರಯತ್ನ, ಹೊಸ ಥರ ಕತೆ ಹೇಳುವ ಪ್ರಯತ್ನನ ಮಾಡಿದ್ದಾರೆ. ಗಳಿಗೆಯ ಸಿಹಿಗುಳಿಗೆಯು ಚಂದ ದೇವನು ಮರೆಸುವ ಮಧುಮಳೆ. ಚಪ್ಪಾಳೆನೆ ನಮಗೆ ಒಂದು ಸಾರ್ಥಕ ಭಾವ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಜನರಿಗೆ ಏನಾದ್ರು ಅರ್ಥ ಆಗದೆ ಹೋಗ್ಬಿಡುತ್ತೆ ಅನ್ನೋ ಅಂತ. ಥಿಯೇಟ್ರಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಹೊಸಬ್ರಿಗೆ ಅದೇ ಚಾಲೆಂಜ್. 150 ನಾಟಕಗಳನ್ನು 500ಕ್ಕಿಂತ ಹೆಚ್ಚು ಶೋ ಅಕ್ರಾಸ್ ಇಂಡಿಯಾ. ನಮಗೆ ಗೊತ್ತಿಲ್ಲದೆ ಇರೋ ಪ್ರಪಂಚ ಇದು. ಕ್ಯಾಮ್ರಾನ ಒಂದು ತುಂಬಾ ಪವರ್ಫುಲ್ ವೆಪನ್ ಅಂತ ಅನ್ಕೊಂತೀನಿ. ವಿಕಲ್ಪ ಅನ್ನೋದು ನನಗೆ ಗೊತ್ತಿರೋ ಎಷ್ಟೋ ಜನ ಡಿ.ಒ.ಪಿ 3-4 ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಆ ಸಿನಿಮಾಸ್ ರಿಲೀಸ್ ಆಗಿಲ್ಲಪ್ಪ. ಥ್ರೂ ಅವರ್ ಸುರು ಸ್ಟಾಕೀಸ್ ಬ್ಯಾನರ್ ಆ್ಯಂಡ್ ಇಂದಿರಾ ಶಿವಸ್ವಾಮಿ ಅವರಿಂದ ಇಂಟರ್ನ್ಯಾಷನಲ್ ರಿಲೀಸಸ್ಸು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾವು ಒಂಥರ ಕತ್ಲಲ್ಲಿದ್ದಾಗ ಒಂದು ಸಣ್ಣ ಲೈಟು ಕೂಡ Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀ ಭವ. ಪ್ರೇಕ್ಷಕರು ನಿಮ್ಮ ಈ ವಿಕಲ್ಪ ಎಂಬ ಸಿನಿಮಾನ ಯಾಕೆ ನೋಡಬೇಕು? ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಏನಂದರೆ ನಾವು ಎಲ್ಲಿ ಶೂಟ್ ಮಾಡ್ತಿದ್ವಲ್ಲ ಅಲ್ಲಲ್ಲೇ ನಮ್ಮ ತಯಾರಿಗಳನ್ನು ನೋಡೋದಕ್ಕೆ ಇದು ತುಂಬ ಜನ ಮಿಸ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ನಮಗೆ ಇಟ್ಸ್ ವರ್ಕಿಂಗ್ ಇನ್ ಅವರ್ ಬೆನಿಫಿಟ್ ಸ್ಲೈಟ್ಲಿ. ಗೊತ್ತಿಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ನಮ್ಮ ಎಂಟೈರ್ ಪ್ರಾಸೆಸ್ಸನ್ನು ನಾವು ಸುತ್ತಲ ಈಗ ತೀರ್ಥಹಳ್ಳಿ ಶೂಟ್ ಮಾಡ್ತಿದ್ದೀವಿ ಅಂದರೆ ಈ ತಯಾರಿ ಮಾಡ್ಕೋತಿದ್ದಾರಂತೆ ಅಂತ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿತ್ತು. ಮತ್ತು ಇನ್ನೊಂದು ಸಾಗರದಲ್ಲಿ ಎಲ್ಲೋ ಮಾಡ್ತಿದ್ರೆ ನಮ್ಮ ಒಂದು ಪಾಸಿಟಿವ್ ಸೈಡನ್ನು, ಗುಡ್ ಸೈಡನ್ನು ತೋರಿಸ್ತಾ ಬಂದಿದ್ವಿ ಅಲ್ಲಲ್ಲಿ. ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ಕ್ಯಾಪ್ಟಿವ್ ಆಡಿಯನ್ಸ್ ಸ್ಟಾರ್ಟ್ ಆಯ್ತು. ನಮ್ಗೆ ಶಿವಮೊಗ್ಗದಲ್ಲಿ ಪ್ರೀಮಿಯರ್ ಶೋ ಅಂತಂದಾಗ ನಮ್ಗೆ ನಮ್ಗೆ ಕೊಡೋಕ್ಕೆ ಆಗಲಿಲ್ಲ, ಸೀಟ್ ಫುಲ್ ಆಗೋಗ್ಬಿಡ್ತು. ನಮ್ಗೆ ಹೆಂಗೆ ಮ್ಯಾನೇಜ್ ಮಾಡೋದು, ಯಾರಿಗೆ ಬೇಜಾರು ಮಾಡೋದು ಅನ್ನೋ ರೀತಿ ಥಾಟ್ ಪ್ರಾಸೆಸ್ ಬಂದುಬಿಡ್ತು. ಕುಂದಾಪುರನೂ ಸೇಮ್ ಸಿಚುವೇಶನ್. ಇಟ್ಸ್ ಬಿಕಾಸ್ ಅಲ್ಲಿ ಲೋಕಲಿ ಒಂದು ನಾವು ವರ್ಕ್ ಮಾಡುವಾಗಲೇ ಒಂದು ಪ್ರಾಮಿಸ್ ಕ್ರಿಯೇಟ್ ಆಯಿತು. ಆಮೇಲೆ ದ ಕೈಂಡ್ ಆಫ್ ಡಿಸಿಪ್ಲಿನ್ ದಟ್ ವಿ ಮೇಂಟೈನ್, ದ ಕೈಂಡ್ ಆಫ್ ಡಿಗ್ನಿಟಿ ದಟ್ ವಿ ಮೇಂಟೈನ್ ಡ್ಯೂರಿಂಗ್ ದ ಶೂಟ್, ದ ಕೈಂಡ್ ಆಫ್ ಟೀಮ್ ಚಾಯ್ಸಸ್, ನಾವು ದ ವೇ ವಿ ಡ್ರೆಸ್ಡ್ ಅಪ್, ಎಲ್ಲದೂ ಅದನ್ನೇ ಮೇಂಟೈನ್ ಮಾಡ್ಕೊಂಬಂದಾಗ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ 1 ವರ್ಷದಿಂದ ಆಗ್ತಾ ಹೋಯಿತು. ಸೊ ದಟ್ ವಾಸ್ ಅ ಬೆನಿಫಿಟ್. ನಾವು ಕಮಿಂಗ್ ಬ್ಯಾಕ್ ಟು ಯಾಕೆ ಸಿನಿಮಾ ಬಂದು ನೋಡಬೇಕು ಅಂದರೆ 3 ಥರ ಸ್ಕ್ರೀನ್ ಪ್ಲೇ ಇರುತ್ತೆ. ಲೀಡಿಂಗ್ ಅಪ್ ಟು ಸ್ಕ್ರೀನ್ ಪ್ಲೇ ಮತ್ತು ಇನ್ಸಿಡೆಂಟ್ ರೆಸೊಲ್ಯೂಷನ್ ಸ್ಕ್ರೀನ್ ಪ್ಲೇ ಅಂತಾರೆ. 2 ಥರದ್ದು ಮೇಯ್ನು. ಲೀಡಿಂಗ್ ಅಪ್ ಟು ಅಂದರೆ ಈ ಕಾಂಜೂರಿಂಗ್ ಸಿನಿಮಾಗಳನ್ನೆಲ್ಲ ನೋಡಿದಾಗ ಅಲ್ಲಿ ನಿಮಗೆ ಭಯ ಬರುತ್ತೆ, ಭೂತ ಬರುತ್ತೆ, ದೆವ್ವ ಬರುತ್ತೆ ಅನ್ನೋದು ಒಂದು ಗೊತ್ತಾಗುತ್ತೆ. ಇನ್ನೊಂದು ಇನ್ಸಿಡೆಂಟ್ ರೆಸೊಲ್ಯೂಷನ್ ಅಂದರೆ ಈಗ ಬೆಲ್ ಬಾಟಮ್ ಥರದ ಸಿನಿಮಾ. ಒಂದು ಸ್ಟಾರ್ಟಿಂಗ್ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ರಿಸಾಲ್ವ್ ಮಾಡೋದೇ ಕಂಪ್ಲೀಟ್ ಸಿನಿಮಾ ಆಗುತ್ತೆ. ಇದು ಹಾಗಲ್ಲ. ಇದು ಇಟ್ಸ್ ಕಾಲ್ಡ್ ಹೋಲ್ಡ್ ಆ್ಯಂಡ್ ರಿಲೀಸ್. ಪ್ರತಿ 12 ನಿಮಿಷಕ್ಕೆ ನಿಮಗೆ ಒಂದು ನಾರ್ಮಲ್ ಒಬ್ಬರು ಲೈಫ್ ನಡ್ಕೊಂಡು ಹೋಗ್ತಿರುತ್ತೆ. 12 ನಿಮಿಷಕ್ಕೆ ಏನೋ ಒಂದು ಸಡನ್ ಟ್ವಿಸ್ಟ್ ಬರುತ್ತೆ. ಮತ್ತು ಅದು ಯೋಚನೆ ನಿಮ್ಮ ತಲೆಯಲ್ಲಿರುತ್ತೆ, ಪಾರ್ಕ್ ಆಗುತ್ತೆ. ಮತ್ತು ಇನ್ನೊಂದು 12 ನಿಮಿಷಕ್ಕೆ ಅದು ರಿಲೀಸ್ ಆಗುತ್ತೆ. ಮತ್ತು ಇನ್ನೊಂದು ಕ್ವೆಶ್ಚನ್ ಬರುತ್ತೆ. ಸೊ ಫಸ್ಟ್ ಹಾಫ್ ಪೂರ್ತಿ ಈ ಥರ ಮಾಡ್ಕೊಂಡು ಹೋಗಿದ್ದೀವಿ. ಇದು ನಿಮ್ಗೊಂಥರ ಯುನೀಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಒಂದು ಕಾಮ್ ಎಕ್ಸ್ಪೀರಿಯನ್ಸು ಕೊಡ್ತಿರುತ್ತೆ, ಸಡನ್ನಾಗಿ ಎಡ್ಜಿಗೂ ಕರ್ಕೊಂಬರುತ್ತೆ. ದಟ್ಸ್ ಹೌ ಪೀಪಲ್ ಆರ್. ನಮ್ಗೆ ಒಂದು ಭಯ ಇತ್ತು, ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ, ಜನರಿಗೆ ಏನಾದ್ರು ಅರ್ಥ ಆಗದೆ ಹೋಗ್ಬಿಡುತ್ತೆ ಅನ್ನೋ ಅಂತ. ಬಟ್ ಇಟ್ ಕಂಪ್ಲೀಟ್ಲಿ ವರ್ಕ್ಡ್ ಇನ್ ಆ ಫೇವರ್. 2 ಪ್ರೀಮಿಯರಲ್ಲಿ ನಮಗೆ ಟೆನ್ಷನ್ ಇದ್ದಿದ್ದೆ, ಅದು ರೀಚು, ರಿವ್ಯೂ ಅದೆಲ್ಲದಕ್ಕಿಂತ ಜನಕ್ಕೆ ಅರ್ಥ ಆಗುತ್ತೋ ಇಲ್ವ ಅಂತ. ಬಟ್ ದೇ ಅಂಡರ್ಸ್ಟುಡ್ ಇಟ್ ವೆರಿ ವೆಲ್, ದೇ ಅಪ್ರಿಷಿಯೇಟೆಡ್ ಇಟ್. ಸೊ ಸೆಕೆಂಡ್ ಹಾಫ್ ರಿಲೀಸ್ ಆಗ್ತಾ ಹೋಗುತ್ತೆ. ಯಾಕೆ ಬಂದು ಸಿನಿಮಾ ನೋಡಬೇಕು ಅಂದರೆ ಥಿಯೇಟ್ರಲ್ಲೇ ಯಾಕೆ ಅಂತ ಕೇಳ್ಕೊತೀವಿ ಅಂದರೆ ದ ಕೈಂಡ್ ಆಫ್ ಲೆನ್ಸಸ್ ವೇವ್ ಯೂಸ್, ಸಿನಿ ಪ್ರೈಮ್ ಲೆನ್ಸಸ್ ಇರ್ಬೋದು, ಅಥವಾ ನಾವು 7.1 DTS ಮಿಕ್ಸಿಂಗ್, ಅದು ಎಲ್ಲರೂ ಮಾಡ್ತಾರೆ. ಬಟ್ ವಿ ಹ್ಯಾವ್ ಯೂಸ್ ಸಮ್ ವೆರಿ ನೇಟಿವ್ ಸೌಂಡ್ಸ್. ಈಗ ಖಂಜರ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರ್ಬೋದು. ಆಮೇಲೆ ಈ ಜಾತ್ರೆಯಲ್ಲಿ ಪಿ ಬರುತ್ತೆ, ಆ ಪಿಗಳನ್ನು ಯೂಸ್ ಮಾಡಿಕೊಂಡು, ಮತ್ತು ಬಲೂನ್ಗೆ ಯೂಸ್ ಮಾಡೋ ಒಂದು ರಬ್ಬರ್ ಬರುತ್ತೆ, ಅದ್ರ ಥ್ರೂ ನಾವು ವೋಕಲ್ ಸೌಂಡ್ಸ್, ನಮ್ಮ ಸಂವತ್ಸರ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಹೀ ಈಸ್ ಎಕ್ಸೆಪ್ಷನಲಿ ಗುಡ್. ಆ ಬಲೂನನ್ನು ಹಿಡ್ಕೊಂಡು ಬಾಯಲ್ಲಿ ಸೌಂಡ್ಗಳನ್ನು ಮಾಡಿದ್ದಾರೆ ಅವರು. ಈ ಥರದ್ದು ಜನ ಯುನೀಕ್ ಎಕ್ಸ್ಪೀರಿಯನ್ಸಸ್. ಆ ಸಟಲಿಟಿ ಆಫ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಥಿಯೇಟ್ರಲ್ಲಿ ಹೋಗಿ ಕೂತಾಗಲೇ ನಿಮಗೆ ಗೊತ್ತಾಗೋದು. ಸೊ ಟ್ಯೂನ್ಡ್ ಫಾರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಸ್ಕ್ರೀನ್ ಪ್ಲೇ ಈಗಾಗಲೇ ಜನಗಳು ತುಂಬ ಮೆಚ್ಕೊಂಡಿದ್ದಾರೆ. ಮತ್ತು ವಿಜುವಲ್ ಬ್ಯೂಟಿ, ನಮ್ಮ DOP ಅಭಿರಾಮ್ ಗೌಡ ಅವ್ರ ಅದ್ರ ಬಗ್ಗೆ ಮಾತಾಡ್ತಾರೆ. ತುಂಬ ಅಪ್ರಿಷಿಯೇಟ್ ಜನ ಮಾಡ್ತಿರೋದು ವಿಜುವಲ್ ಬ್ಯೂಟಿನ. ಸೊ ಅದ್ರ ಮೇಲೆಲ್ಲ ವರ್ಕ್ ಮಾಡಿದ್ದೀವಿ. ಹಾಗಾಗಿ ನಿಮಗೆ ನಮ್ಮ ಟ್ರೈಲರ್ ಇಷ್ಟ ಆಗಿದ್ರೆ, ನಮ್ಮ ಸಾಂಗ್ಗಳು ಇಷ್ಟ ಆಗಿದ್ರೆ, ಇದು ನಿಮ್ಮ ಥರ ಸಿನಿಮಾ ಅನಿಸಿದ್ರೆ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಯಾಕಂದರೆ ನಾನೊಂದು ತಮಾಷೆಗೆ ಹೇಳ್ತೀನಿ, ನಮ್ಮ ಅಪ್ಪಾಜಿ ನಮಗೆ ಪ್ಯಾಂಟ್ ತರೋರು ಚಿಕ್ಕವರಿದ್ದಾಗ, ಉದ್ದು ತಂದ್ಬಿಡೋರು ಮುಂದಿನ ವರ್ಷಕ್ಕೂ ಆಗಲಿ ಅಂತ. ಅದ್ರ ಸೈಜ್ ಆಗೋಷ್ಟೊತ್ತಿಗೆ ಪ್ಯಾಂಟ್ ಹರಿದೋಗಿರೋದು. ಹಾಗೆ ತುಂಬ ಲೇಟ್ ಮಾಡಿಕೊಂಡ್ರೆ ಥಿಯೇಟ್ರಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಹೊಸಬ್ರಿಗೆ ಅದೇ ಚಾಲೆಂಜ್. OTTಲಿ ನೋಡ್ತೀನಿ, ರೆಸ್ಪೆಕ್ಟ್ ದ ಡಿಸಿಷನ್. ಬಟ್
ಕೆಲವೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಟ್ಯೂನ್ ಮಾಡಿರೋದನ್ನ ದಯವಿಟ್ಟು ಬಂದು ಸಿನಿಮಾದಲ್ಲಿ ನೋಡಿ, ಥಿಯೇಟ್ರ್ಗಳಲ್ಲಿ ನೋಡಿ ಅಂತ. ಓಕೆ, ಹೀರೋಯಿನ್ನು ಹೊಸಬ್ರಿದ್ದಾರೆ. ಹಾಂ ಹಾಂ. ಆಸ್ ಎ ಡೈರೆಕ್ಟರ್, ಹೌ ಈಸಿ ಆರ್ ಡಿಫಿಕಲ್ಟ್ ಇಟ್ ವಾಸ್ ಟು ಡೈರೆಕ್ಟ್ ಹರ್? ನೋ, ಇಟ್ ವಾಸ್ ನಾಟ್ ಡಿಫಿಕಲ್ಟ್ ಎಟ್ ಆಲ್. ಅವ್ರು ನಮ್ಮ ಟೀಮಲ್ಲೆಲ್ಲ ಹೀಗೆ ಮಾತು ಕಡಿಮೆ ಕೆಲಸ ಜಾಸ್ತಿ. ಅವರು ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ 9 ವರ್ಷ ವ್ಯಾಸಂಗ ಮಾಡಿದ್ದಾರೆ ಮತ್ತು 150 ನಾಟಕಗಳನ್ನು 500ಕ್ಕಿಂತ ಹೆಚ್ಚು ಶೋ ಅಕ್ರಾಸ್ ಇಂಡಿಯಾ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಅವರು 4 ಟೈಪ್ಸ್ ಆಫ್ ಡ್ಯಾನ್ಸ್ ಫಾರ್ಮ್ಸ್ ಪರ್ಫಾರ್ಮರ್, ಅವರು ಫೋಕ್ ಡ್ಯಾನ್ಸಸ್. ಸೊ ಅವ್ರಿಗೆ ತಕ್ಕ ತರಬೇತಿ ಇದೆ. ಅದೇ ಹೇಳಿದ್ನಲ್ಲ, ಕುದುರೆಗಳು ಓಡೋಕ್ಕೆ ಗೊತ್ತಿದೆ. ನಾನು ಮೇಲ್ಗಡೆ ಕೂತ್ಕೊಂಡು ಒಂಚೂರು ಡೈರೆಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ ಬಿಟ್ಟರೆ, ಹಾರ್ಸಸ್ ಆರ್ ಆಲ್ವೇಸ್ ಫಾಸ್ಟರ್ ದೆನ್ ಮೀ. ಸೊ ದೇ ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅದೇ ಅವ್ರ ಬಗ್ಗೆ ಹೇಳಿ ಅನ್ನೋದಕ್ಕೋಸ್ಕರ ಆ ಕ್ವಶನ್ ಕೇಳಿದ್ದು. ಹೌದು. ನಾಗಶ್ರೀ ಅವರೇ, ಮುಂಬರುವ ಹೊಸ ಪ್ರತಿಭೆಗಳು, ಎಸ್ಪೆಷಲಿ ಹೆಣ್ಮಕ್ಳು ಚಿತ್ರರಂಗಕ್ಕೆ ಬರ್ತಾ ಇರೋರಿಗೆ ನಿಮ್ಮ ಒಂದು ಸಜೆಷನ್ ಏನು ಕೊಡ್ತೀರಾ? ಖಂಡಿತ. ಅಂದರೆ ಈಗ ಹೆಣ್ಮಕ್ಳು ಅಂದ ತಕ್ಷಣ ನಮಗೆ ಫಸ್ಟ್ ಭಯ ಇರೋದೇ ಏನಾಗುತ್ತೋ ಮುಂದೆ, ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ಪ್ರಪಂಚ ಇದು ಅಂತ ಹೊಸಬ್ರು ತುಂಬ ಅನ್ಕೊಂತೀವಿ. ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ, ಯಾಕಂದರೆ ನಂಗೆ ಒಂದು ಒಳ್ಳೆ ಟೀಮ್ ಸಿಕ್ತು. ಒಂದು ಒಳ್ಳೆ ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ತುಂಬ ಸಪೋರ್ಟಿವ್ ಟೀಮ್ ಸಿಕ್ತು. ನಾನು ಆ ವಿಷಯದಲ್ಲಿ ತುಂಬ ಲಕ್ಕಿ. ಎಲ್ಲ ಬರುವಾಗ ಒಂದೇ ಅನ್ಕೊಂಡು ಬನ್ನಿ, ನಿಮಗೆ ಏನೂ ಗೊತ್ತಿಲ್ಲ, ಝೀರೋಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು, ನನಗೆ ಕಲಿಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ, ಕಲಿತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಬನ್ನಿ. ಖಂಡಿತ ನೀವು ಅದರಲ್ಲಿ ಸಕ್ಸಸ್ ಆಗ್ತೀರಾ. ನಮ್ಮ ಮೂವಿ ಅಂತ ಬಂದರೆ ಸರ್ ಅವಾಗಲೇ ಹೇಳ್ದಂಗೆ ವಿಶ್ವಲಿ ಇರ್ಬೋದು, ಮ್ಯೂಸಿಕಲ್ಲಿ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಪ್ರತಿಯೊಂದರಲ್ಲೂ 100%ಗಿಂತ ಜಾಸ್ತಿ ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದೀವಿ. ನಿಮಗೆ ಖಂಡಿತವಾಗೂ ಒಂದೇ ಒಂದು ಕ್ಷಣಕ್ಕೂ ಬೋರ್ ಅಂತ ಅನ್ಸಲ್ಲ. ಬಿಕಾಸ್ ಇವ್ರು ಸರ್ ಹೇಳ್ದಂಗೆ ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ನೀವು ಕ್ವಶನ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಹುಡ್ಕೋ ಅಷ್ಟರಲ್ಲೇ ಮೂವಿ ಮುಗ್ದೋಗಿರುತ್ತೆ. ನಮ್ಗೆ ಅದೇ ಥರ ಒಂದು ಫೀಡ್ಬ್ಯಾಕ್ ಸಿಕ್ಕಿರೋದು. ಚಪ್ಪಾಳೆನೇ ನಮಗೆ ಒಂದು ಸಾರ್ಥಕ ಭಾವ. ಸೊ ಜನವರಿ 30ಕ್ಕೆ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇನ್ನೂ ಒಂದು 4 ಜನಕ್ಕೆ ಹೇಳಿ ಅವರು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋ ಥರ ಮಾಡಿ ಅಂತ ಕೇಳ್ಕೊ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನೆಲ್ಲ ಹಂಚಿಕೊಂಡು ಸಜೆಷನ್ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಅಭಿರಾಮ್ ಗೌಡ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿರಾಮ್ ಗೌಡ ಅವ್ರನ್ನ ಪವರ್ಫುಲ್ ಪಿಲ್ಲರ್ ಆಫ್ ದಿಸ್ ಸಿನಿಮಾ ಅಂತ ಡೈರೆಕ್ಟರ್ ಹೇಳಿದ್ರು. ಮತ್ತು ನಿಮ್ಮ ಪರಿಚಯ ಫಸ್ಟ್ ಕೊಟ್ಟು ಆಮೇಲೆ ಹೇಳಿ. ನಮಸ್ಕಾರ ಎಲ್ರಿಗೂ. ನಾನು ಬೇಸಿಕ್ಲಿ ಬಂದಿದ್ದು ಬಿಸ್ನೆಸ್ ಮಾಡಬೇಕು ಅಂತ, ಬಟ್ ಕ್ಯಾಮ್ರಾ ನನ್ನ ಲೈಫಲ್ಲಿ ಅದಾಗೆ ಬಂತು. ಬಿಕಾಸ್ ನಾನು ಎಷ್ಟೋ ಜನ ನೋಡಿದ್ದೀನಿ, ದೇ ವಾಂಟೆಡ್ ಟು ಬಿಕಮ್ ಅ ಗುಡ್ ಕ್ಯಾಮ್ರಾಮನ್, ಒಳ್ಳೆ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಬೇಕು ಅಂತ ಎಷ್ಟೋ ಜನ ಕನ್ಸು ಕಾಣ್ತಿದ್ದಾರೆ. ಎಲ್ಲ ನನ್ನ ಕಣ್ಣೆದುರುಗಡೆ ನೋಡ್ತಿದ್ದೀನಿ, ಬಟ್ ನಾನು ಯಾವತ್ತೂ ಅದು ಅನ್ಕೊಂಡಿಲ್ಲ. ಬಟ್ ಕ್ಯಾಮ್ರಾಗೆ ನನ್ನ ಲೈಫಲ್ಲಿ ಬಂತು ಆ್ಯಂಡ್ ಇಟ್ ಹ್ಯಾಸ್ ಗಿವನ್ ಮೀ ಸಮಥಿಂಗ್ ದಟ್ ಐ ಹ್ಯಾಡ್ ನಾಟ್ ಇಮ್ಯಾಜಿನ್ಡ್. ಸೊ ನಾನೊಂದು ಕ್ಯಾಮ್ರಾನ ಒಂದು ತುಂಬ ಪವರ್ಫುಲ್ ವೆಪನ್ ಅಂತ ಅನ್ಕೊತೀನಿ. ಸೊ ಅದರಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿಂದ ನಾನು ವೆಡ್ಡಿಂಗ್ ಫೋಟೋಗ್ರಾಫರ್ ಫಸ್ಟ್ ಸ್ಟಾರ್ಟಿಂಗ್ ಕ್ಯಾಮ್ರಾ ರೆಂಟಲ್ಸ್ ಕೊಡ್ತಿದ್ದೆ. ದೆನ್ ಡ್ರೋನ್ ಸ್ಟಾರ್ಟ್ ಮಾಡಿದೆ. ಆ ಡ್ರೋನ್ ಆಪ್ರೇಟ್ ಮಾಡ್ತಾ ನನ್ನ ಸುತ್ತ ಆಪ್ರೇಟ್ ಮಾಡ್ತಾ ಇರೋ ಕ್ಯಾಮ್ರಾಮ್ಯಾನ್ಸ್ನೆಲ್ಲ ಮೀಟ್ ಆದೆ. ಸೊ ಅದರಿಂದ ನಾನು ಕ್ಯಾಮ್ರಾ ಬಗ್ಗೆ ತಿಳ್ಕೊಂಡೆ. ಸೊ ಸ್ಲೋಲಿ ನಾವು ಇದರಲ್ಲಿ ಇರ್ತಾ ಎನ್ವಿರಾನ್ಮೆಂಟಲ್ಲಿ ಇರ್ತಾ ಸ್ಲೋಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾನು ಏನೇ ಆದ್ರೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ಸ್ವಲ್ಪ ಕಲಿತೆ. ಬಟ್ ವಿಕಲ್ಪ ಅನ್ನೋದು ನನಗೆ, ನಾನು ಏನು ಅಬ್ಸರ್ವೇಷನ್ ಎಲ್ಲದನ್ನು ಶೋಕೇಸ್ ಮಾಡೋಕ್ಕೆ ಒಂದು ಸ್ಟೇಜ್ ಬೇಕಿತ್ತು. ಅದು ನನಗೆ ವಿಕಲ್ಪ ಕ್ರಿಯೇಟ್ ಮಾಡಿಕೊಡ್ತು. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಬಿಕಾಸ್ ಎಷ್ಟೋ ಜನ ಪಾಪ ಅವರು ಸಿನಿಮಾಟೋಗ್ರಫಿ ಮಾಡಬೇಕು ಅಂತ ಎಷ್ಟೋ ಕಲ್ತಿರೋರಿಗೆ ಇವತ್ತು ಆಪರ್ಚುನಿಟಿ ಸಿಗ್ತಿಲ್ಲ, ಅಥವಾ ಆಪರ್ಚುನಿಟಿ ಸಿಕ್ಕಿದ್ರು ನನಗೆ ಗೊತ್ತಿರೋ ಎಷ್ಟೋ ಜನ DOP 3-4 ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಆ ಸಿನಿಮಾಸ್ ರಿಲೀಸೇ ಆಗಿದೆ ಪಾಪ. ಸೊ ಆ ಥರ ಎಲ್ಲ ಇರೋದು ಮೇ ಬಿ ಕ್ಯಾಮ್ರಾದಿಂದ ನನಗೆ ಇಷ್ಟೆಲ್ಲ ಫೇವರ್ ಆಗಿದೆ ಇವತ್ತು ಆ ಸಿನಿಮಾ ರಿಲೀಸ್ ಆಗೋ ಲೆವೆಲಿಗೂ. ಬಿಕಾಸ್ ಅದು ಒಂದು ಬೂನೆ. ನಾವು ಕೆಲಸ ಮಾಡಿರೋದು ಹೊರಗಡೆ ಜನದ ಕಣ್ಣೆದುರುಗಡೆ ಬರೋದು ಅಷ್ಟು ಕಷ್ಟ ಇದೆ. ಸೊ ಅದೆಲ್ಲ ನನಗೆ ವಿಕಲ್ಪ ಮಾಡಿಕೊಡ್ತು. ಆ್ಯಂಡ್ ವಿಕಲ್ಪ ವಾಸ್ ವೆರಿ ಮ್ಯಾಜಿಕಲ್. ಆ್ಯಂಡ್ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐ ವಾಸ್ ಪೂರ್ ಎಟ್ ಲೈಟಿಂಗ್. ನಾನು ವಿಕಲ್ಪ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಷ್ಟು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಐ ಕುಡ್ ಡೂ ಅ ಬೆಟರ್ ಲೈಟಿಂಗ್ ಅಂತ. ಬಿಕಾಸ್ ನಾನು ಯಾವ ಸಿನಿಮಾದಲ್ಲಿ ಹೋಗ್ಬಿಟ್ಟು ಯಾವ DOP ಜೊತೆನೂ ನಾನು ವರ್ಕ್ ಮಾಡಿದರೆ ಮೋಸ್ಟ್ಲಿ ತಿಳ್ಕೊತಿದ್ದೆ ಐ ವಾಸ್ ವರ್ಕಿಂಗ್ ಆಸ್ ಅ ವೆಡ್ಡಿಂಗ್ ಫೋಟೋಗ್ರಾಫರ್. ಬಟ್ ಆ್ಯಸ್ ಐ ಎಂಟರ್ಡ್ ದ ಸೆಟ್, ಆಸ್ ಐ ಮೇ ಬಿ ಸ್ಟಾರ್ಟಿಂಗ್ಸಲ್ಲಿ ಒಂದು ಆವ್ರೇಜ್ ಆಗಿತ್ತಿರ್ಬೋದು ನನ್ನ ಲೈಟಿಂಗ್, ಬಟ್ ಬರ್ತಾ ಬರ್ತಾ ಐ ಓನ್ಲಿ ಸ್ಟಾರ್ಟೆಡ್ ಫೀಲಿಂಗ್ ದಟ್ ಐ ಆಮ್ ಡೂಯಿಂಗ್ ರಿಯಲಿ ಗುಡ್ ಅಂತ. ಸೊ ಆ ಥರ ನಾನು ಒಬ್ಬ DOP ಅಲ್ಲದೆ ಇರೋನನ್ನ ಒಂದು DOP ಆಗಿ ಕನ್ವರ್ಟ್ ಮಾಡಿದೆ ವಿಕಲ್ಪ. ನೌ ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನು ಬೇಕಾದರೆ ನನಗೆ ಇವಾಗ ಸೆಕೆಂಡ್ DOP ಆಗಿ ಬನ್ನಿ ಅಂತ ಹೇಳಿದ್ರು ಐ ಆಮ್ ನಾಟ್ ಫೈನ್ ವಿತ್ ಇಟ್. ಬಿಕಾಸ್ ನನಗಿರೋ ಕ್ಯಾಲಿಬರ್ ಆ ಥರ ಇದೆ ಆ್ಯಂಡ್ ನನ್ನ ಜಡ್ಜ್ಮೆಂಟ್ ಅಷ್ಟು ಪಕ್ಕ ಇದೆ. ಐ ಕಾಂಟ್ ವರ್ಕ್ ಲೈಕ್ ದಟ್ ಅಂತ. ಸೊ ಆ ಥರ ನನಗೊಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಡ್ತು ವಿಕಲ್ಪ.
ನೀವು ಮಾತಾಡ್ತಾ ಒಂದು ಹೇಳಿದ್ರಿ, ಕ್ಯಾಮ್ರಾ ಈಸ್ ಎ ವೆಪನ್ ಅಂತ ಹೇಳಿದ್ರಿ. ಆ್ಯಕ್ಚುಲಿ ಅದಕ್ಕೆ ನಾನು ಅಗ್ರಿ ಮಾಡ್ತೀನಿ. ಯಾಕೆಂದರೆ ಪೆನ್ ಇಸ್ ದ ಮೋಸ್ಟ್ ಮೈಟಿಯೆಸ್ಟ್ ವೆಪನ್ ಅಂತ ಇತ್ತು, ಸ್ವರ್ಡ್ ಅಂತ ಹೇಳ್ತಾರೆ ಅಂತ. ಅದೇ ಥರ ನಾನು ಪುಸ್ತಕಗಳು ಬರೆಯೋದು ಇನ್ನೊಂದು ಮಾಡೋದು ಮಾಡ್ತಿದ್ದೆ, ಆದರೆ ಅದು ಯಾವ್ರಿಗೂ ತಲುಪ್ತಾ ಇರಲಿಲ್ಲ. ಕ್ಯಾಮ್ರಾ ಬಂದು ಕೂತ್ಕೊಂಡ್ಮೇಲೆ ನಾನು ಜನದ ಕಡೆ ತಲುಪೋದು. ಸೊ ಅದಕ್ಕೆ ನನಗೂ ಅದು ವೆಪನ್ ಥರನೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಆಮೇಲೆ ಯಾರೂ ತನ್ನ ಒಂದು ಎಕ್ಸ್ಪೀರಿಯನ್ಸ್ನ ಒಂದು ಕ್ರೆಡಿಟ್ನ ಸಿನಿಮಾ ಟೀಮಿಗೆ ಕೊಡೋದು ಭಾರಿ ಕಮ್ಮಿ. ಅಂದರೆ ಏನು ಅಂದರೆ ನನ್ನ ಕೆಲಸ ನಾನು ಮಾಡಿದ್ದೀನಿ, ನಾನು ಹಿಂಗೆ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ, ಪ್ಲಸ್ ಲೈಟಿಂಗ್ ಬಗ್ಗೆ ಅವರೇನೋ ಮಾತಾಡೋದು ಅದ್ರ ಇಂಪ್ರೂವೈಸ್ ಮಾಡಿದ್ದೀನಿ ಅಂತ ಹೇಳ್ಬೋದಾಗಿತ್ತು. ಬಟ್ ನನ್ನನ್ನು ಒಬ್ಬ DOP ಆಗಿ ಮಾಡಿದ್ದೇ ಈ ಸಿನಿಮಾ ತಂಡ, ಇದರಿಂದನೇ ನಾನು DOP ಆಗಿ ಹೊರಗೆ ಬಂದಿದ್ದೀನಿ ಅಂತ ಹೇಳ್ತೀರಾ ಅಂದರೆ ನಿಮ್ಮ ಟೀಮ್ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ. ಸೊ ಲೈಟಿಂಗಲ್ಲಿ ನಾನು ಪೂವರ್ ಇದ್ದೆ, ಆಮೇಲೆ ಇಂಪ್ರೂವೈಸ್ ಮಾಡಿದೆ. ಯು ನೀಡ್ ನಾಟ್ ಟೆಲ್ ದಟ್, ಬಟ್ ವೆನ್ ಯು ಆರ್ ಟೆಲ್ಲಿಂಗ್ ಇಟ್, ಇಟ್ ಶುಡ್ ಬಿ ಅ ಲೆಸನ್ ಟು ದ ಅದರ್ ಪೀಪಲ್ ಹೂ ಆರ್ ಸ್ಟ್ರಗ್ಲಿಂಗ್ ಆಸ್ DOPs. ನೀವು ಹೇಳ್ದಂಗೆ ಆಮೇಲೆ ಎಷ್ಟೋ ಜನ DOPs ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ಮೇಲೆ ಅವ್ರ ಸಿನಿಮಾಗಳು ರಿಲೀಸ್ ಆಗಲಿ, ಅದು ದೊಡ್ಡ ವಿಪರ್ಯಾಸ. ಅದನ್ನೇ ನಾನು ಹೇಳ್ತಾ ಇರೋದು. ಯು ನೋ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ರಿಲೀಸ್ ಎ ಮೂವಿ. ಆ ಪ್ರೋಸೆಸ್ ಇವಾಗ ಕಲಿತಿದ್ದೀರಾ ಅಂತ ಹೇಳಿದೆ. ಸೊ ಹೌ ಚಾಲೆಂಜಿಂಗ್ ವಾಸ್ ಇಟ್? ಯಾಕೆಂದರೆ ಹೊಸ ತಂಡ, ಹೊಸ ಪ್ರೊಡ್ಯೂಸರ್ಗಳು, ಕೆಲವು ಟೈಮು ನಿಮ್ಗೆ ಏನು ಬೇಕು ಅನ್ನುತ್ತೆ ಅದನ್ನ ಪ್ರೊವೈಡ್ ಮಾಡೋಕ್ಕೂ ಕಷ್ಟ ಆಗಿರ್ಬೋದು, ಅಥವಾ ಎಲ್ಲ ಕ್ಲಿಯರ್ ಆಗಿ ಇಲ್ಲ ಸಿನಿಮಾಗೆ ನಾವು ಕಾಂಪ್ರಮೈಸ್ ಮಾಡಲ್ಲಪ್ಪ ಅಂತ ಕೊಡ್ಸು ಇರ್ಬೋದು. ಅದ್ರ ಬಗ್ಗೆ ಹೇಳಿ ಸರ್. ನಾವು ಹೆಂಗೆ ಅಂತಂದ್ರೆ ನಮ್ಮನ್ನ ಬೆಳೆಸಿರೋದೇ ಅಥವಾ ನಾವು ಬೆಳೆದಿರೋ ಎನ್ವಿರಾನ್ಮೆಂಟ್, ನಾವ್ ಯಾವ ತರ ಅಂತ ಅಂದ್ರೆ ನಾವ್ ಇರೋದ್ರಲ್ಲಿ ಏನ್ ಮಾಡಕ್ಕಾಗುತ್ತೆ ಆ ತರ ಯೋಚನೆ ಮಾಡೋ ಮೈಂಡ್ಸೆಟ್. ನಾನು ಇದನ್ನು ಒಂದು ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾವು ಆ ತರ ಬಂದವರು. ಬಟ್ ಟು ಬಿ ವೆರಿ ಫ್ರಾಂಕ್, ಅವತ್ತೊಂದು ಆ ಮರದ ಏನು ಮಿಥುನ್ ಬ್ರೋ ಹೇಳ್ತಿದ್ರು, ಅದೇ ಮರದ ಹತ್ರ ವಿ ನೀಡೆಡ್ ಎ ನೈಟ್ ಶಾಟ್. ಅವಾಗ ಜನರೇಟರ್ ಹಾಳಾಯ್ತು ಅನ್ಸುತ್ತೆ. ಜನರೇಟರ್ ಹಾಳಾಯ್ತು, ಲೈಟ್ ಅಂದ್ರೆ ಹಾಳಾಗಿಲ್ಲ, ಆಫ್ ಆಗ್ತಿತ್ತು ಪದೇ ಪದೇ. ಒಂದ್ ಸ್ವಲ್ಪ ಹೊತ್ತು ಆನ್ ಆದ ತಕ್ಷಣ ಆಫ್ ಆಗೋದು. ಸೊ ನಾವ್ ಇನ್ನೇನ್ ಶಾರ್ಟ್ ತೆಗಿಬೇಕು ಅನ್ನೋಷ್ಟೊತ್ತಿಗೆ ಆಫ್ ಆಗೋದು. ಸೊ ಈ ತರ ಆಗ್ತಿರ್ಬೇಕಾದ್ರೆ ನಾವೇನು ಕ್ವಿಕ್ ಆಗಿ ಮಾಡ್ಬಿಡೋಣ, ಶಾರ್ಟ್ ತೆಗ್ಬಿಡೋಣ ಅಂತ ಪೃಥ್ವಿ ಸರ್ ಫೋನ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಎಲ್ಲ ಕಡೆ, ಜನರೇಟರ್ ತರಿಸಿ ಅಂತ. ವಿಚ್ ವಾಸ್ ನಾಟ್ ನೀಡೆಡ್. ಅಂದ್ರೆ ಜುಗಾಡ್ ಮಾಡ್ಬೋದಿತ್ತು ನನ್ನ ಪ್ರಕಾರ, ಅಷ್ಟು ರಿಸ್ಕಿ ಏನಿರ್ಲಿಲ್ಲ. ಸೊ ಆ ತರ ಇತ್ತು ನಮ್ಮ ಪ್ರೊಡಕ್ಷನ್. ಸೊ ನಾವ್ ಇದು ಅವ್ರಿಗೆ ಸಿನಿಮಾಗೆ ಇದಾಗಬೇಕು ಅಂತ ಅಂದ್ರೆ ಹಿ ವಾಸ್ ರೆಡಿ ಟು ಗೋ ಫಾರ್ ಎನಿ ಎಕ್ಸ್ಟೆಂಟ್. ಅಂಡ್ ಹೊಸಬ್ರು ಆಗಿರೋದ್ರಿಂದ ನನ್ಗೆ ಇನ್ನೊಂದು ಏನ್ ಅನ್ನಿಸ್ತು ಅಂತಂದ್ರೆ, ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು ಸ್ವಲ್ಪ ಬ್ಯಾಗೇಜ್ ಜೊತೆ ಬರ್ತಾರೆ. ನನ್ಗೆಲ್ಲ ಗೊತ್ತಿದೆ, ನಾನೇನೋ ಒಂದು ಮಾತು ಕೇಳೋದು. ಸೊ ನನ್ಗೆ ಈ ಹೊಸ ಟೀಮ್ ಆಗಿರೋದ್ರಿಂದ ನನ್ನ ಒಪಿನಿಯನ್ಸ್ನ ತುಂಬಾ ಓಪನ್ ಆಗಿ ಎಲ್ಲದನ್ನೂ ಎಕ್ಸಿಕ್ಯೂಟ್ ಮಾಡಕ್ಕೆ ನನಗೆ ಈಸಿ ಆಯ್ತು. ಸೊ ಇದರಿಂದ ನನ್ನ ಕಾನ್ಫಿಡೆನ್ಸ್ನು ತುಂಬಾ ಬೂಸ್ಟ್ ಆಯ್ತು ಮೇ ಬಿ. ಅಂಡ್ ಬಿಕಾಸ್ ನಾನು ಯಾಕಂದ್ರೆ ಯಾಕೆ ಬೂಸ್ಟ್ ಆಯ್ತು ಅಂತಂದ್ರೆ, ಇವಾಗ ನಾನು ಅನ್ಕೊಂಡಿರೋದು ಅಲ್ಲಿ ಆಗಿದ್ದು ನಾನು ನೋಡಿದಾಗ ನಾನು ಯೋಚನೆ ಮಾಡಿರೋದು ಕರೆಕ್ಟಾ ತಪ್ಪ ಅಂತ ನನಗೆ ಗೊತ್ತಾಗುತ್ತೆ. ನಾನು ಅನ್ಕೊಂಡಿರೋದು ಅಲ್ಲಿ ಮಾಡಕ್ಕೆ ಬಿಡ್ಲಿಲ್ಲ ಅಂತಂದ್ರೆ ನನಗೆ ನನ್ನ ಯೋಚನೆ ಕರೆಕ್ಟಾ ತಪ್ಪ ಅನ್ನೋ ಗೊತ್ತಾಗ ಒಂದು ಸಿನಾರಿಯೋನೇ ಬರಲ್ಲ. ಸೊ ಅದೆಲ್ಲದೂ ಸೊ ಎಲ್ಲದರಲ್ಲೂ ಸರ್ ನನ್ನ ಪ್ರಕಾರ ಏನಂದ್ರೆ, ವಾಟ್ ಎವರ್ ಇಟ್ ಈಸ್ ಅದರಲ್ಲಿ ಒಂದು ಅಡ್ವಾಂಟೇಜು ಇರುತ್ತೆ, ಡಿಸ್ಅಡ್ವಾಂಟೇಜು ಇರುತ್ತೆ. ಸೊ ನಾವು ಮೇಜರ್ಲಿ ಡಿಸ್ಅಡ್ವಾಂಟೇಜಸ್ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರೆ, ಅಡ್ವಾಂಟೇಜಸ್ ಕಡೆನೆ ಜಾಸ್ತಿ ಫೋಕಸ್ ಮಾಡಿದ್ರೆ ತುಂಬಾ ಕಲಿಬಹುದು ಅಂತ ನಾನು ಬಿಲೀವ್ ಮಾಡ್ತೀನಿ. ಅದೇ ನೀವು ಇವಾಗ ತಾನೇ ಹೇಳಿದ್ರಿ, ನಂದು ಬೆಳೆದು ಬಂದ ರೀತಿ, ಅದಕ್ಕೋಸ್ಕರ ನಾನು ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ, ಆಮೇಲೆ ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್ ಇಟ್ಕೊಂಡಿರಿ ಅಂತ. ಇದು ಒಂದು ಪಾಠ ಆಗಲಿ ನಮ್ಮ ಪ್ರೇಕ್ಷಕರಿಗೆ ಅಂತ ಹೇಳ್ತೀನಿ. ಏನು ಅಂದರೆ, ಹೌ ಎವರ್ ರಿಚ್ ಯು ಮೇ ಬಿ, ಹೌ ಎವರ್ ಪುವರ್ ಯು ಮೇ ಬಿ, ಹ್ಯಾವ್ ಎ ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್ ಸೊ ದ್ಯಾಟ್ ಯು ಕ್ಯಾನ್ ಸ್ವಿಂಗ್ ಬೋತ್ ಸೈಡ್ಸ್. ಸೊ ಏನಿದ್ರು ಅದರಲ್ಲೂ ಮಾಡ್ಬೋದು, ಏನು ಕೊಟ್ಟರು ಅದರಲ್ಲೂ ಮಾಡ್ಬೋದು ಅನ್ನೋ ಥರ ಒಂದು ಪಾಠ ಹೇಳಿದ್ರಿ. ಅದು ನಮ್ಮ ಮುಂಬರುವ DOPಗಳಿಗೂ ಅದೊಂದು ಪಾಠ ಆಗಲಿ ಅಂತ ನಾನು ಹೇಳ್ತೀನಿ. ಮತ್ತು DOP ಬಗ್ಗೆ ಮಾತಾಡಿದ್ವಿ, ಡೈರೆಕ್ಟರ್ ಬಗ್ಗೆ ಮಾತಾಡಿದ್ವಿ, ರೈಟರ್ ಬಗ್ಗೆ ಮಾತಾಡಿದ್ವಿ, ಆ್ಯಕ್ಟ್ರ್ ಬಗ್ಗೆ ಮಾತಾಡಿದ್ವಿ, ಆ್ಯಕ್ಟ್ರೆಸ್ ಬಗ್ಗೆ ಮಾತಾಡಿದ್ವಿ, ಅಸೋಸಿಯೇಟ್ ಡೈರೆಕ್ಟರ್ ಬಗ್ಗೆ ಮಾತಾಡಿದ್ವಿ. ಆದರೆ ಈ ಕಾರ್ಯಕ್ರಮದ ಹೆಸರು ಅನ್ನದಾತ ಸುಖೀಭವ. ಅನ್ನದಾತ ಸುಖೀಭವ ಅಂದರೆ ಅಣ್ಣವರು ಅದನ್ನ ಅನ್ನ ಹಾಕೋ ದನಿಗಳು ಅಂದರೆ ನಮ್ಮ ನಿರ್ಮಾಪಕರು ಅಂತ ಇದ್ರು. ಸೊ ನಿರ್ಮಾಪಕರ ಬಗ್ಗೆ ಮಾತಾಡಲಿಲ್ಲ. ನಿರ್ಮಾಪಕರು ಯಾರು ಈ ಸಿನಿಮಾಗೆ? ಇಂದಿರಾ ಶಿವಸ್ವಾಮಿ ಅಂತ. ಶಿ ಈಸ್ ಬಿನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ಅದೇ ಹೇಳಿದಾಗೆ ಅದು ಯಾವುದು ಕಂಟ್ರೋಲ್ ಅಂತಿರಲಿಲ್ಲ ಇಲ್ಲಿ. ದೇರ್ ವಾಸ್ ನೋ ಆ್ಯಂಕರ್. ನಿಮ್ಗೇನೇನು ಬೇಕು, ಟೇಕ್ ಯುವರ್ ಓನ್ ಡೆಸಿಷನ್ಸ್. ಬಿಕಾಸ್ ಒಂದು ಬಿಲೀಫ್, ಈಗ ಅಭಿರಾಮ್ ಅವ್ರು ಹೇಳ್ದಂಗೆ, ಮಿಥುನ್ ಅವ್ರು ಹೇಳ್ದಂಗೆ, ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್ಟಲ್ಲೇ ನಾವು ಸಿನಿಮಾ ಮಾಡಿದ್ದೀವಿ. ಬಟ್ ಹಾಗಂತ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಬಟ್ ಕೆಲವೊಂದು ಸರಿ ಏನಾಗುತ್ತೆ, ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್ಟಲ್ಲಿ ವೇಸ್ಟ್ ಕಮ್ಮಿ ಮಾಡ್ತೀವಿ.
ಒಂದು ರಿಚ್ ಮೈಂಡ್ ಸೆಟ್ಗೂ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ಗೂ ಅದೇ ಡಿಫ್ರೆನ್ಸ್. ರಿಚ್ ಮೈಂಡ್ ಸೆಟ್ಟಲ್ಲಿ ಪ್ರಾಬಬ್ಲಿ ಸ್ವಲ್ಪ ವೇಸ್ಟೇಜನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ವೇಸ್ಟೇಜ್ ಬಗ್ಗೆ ಯೋಚನೆ ಮಾಡ್ತೀವಿ. ಒಂದು ಜನರೇಟರ್ ಎಕ್ಸಾಂಪಲ್ ಕೊಟ್ಟರೆ ಇಟ್ಸ್ ವೆರಿ ಸಿಂಪಲ್ ಟಾಸ್ಕ್, ಬಟ್ ಸ್ಟಿಲ್ ಮಾಡ್ಬೋದಲ್ಲ, ಇರೋದ್ರಲ್ಲೇ ಮಾಡ್ಬೋದಲ್ಲ ಅನ್ನೋ ಮೈಂಡ್ ಸೆಟ್. ಸೊ ಅದು ನಮಗೆ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಆಯಿತು ಥ್ರೂ ಅವರ್ ಸುರು ಸ್ಟಾಕಿಸ್ ಬ್ಯಾನರ್ ಆ್ಯಂಡ್ ಇಂದಿರಾ ಶಿವಸ್ವಾಮಿ ಅವರಿಂದ. ಸೊ ದಟ್ಸ್ ಬೀನ್ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್. ಸರ್, ಇನ್ನೂ ಒಂದು ನಾನು ಇಂಪಾರ್ಟೆಂಟ್ ಆಗಿ ಹೇಳಲೇಬೇಕು. ಆಸ್ ಐ ಟೋಲ್ಡ್, ಅಂದ್ರೆ ನಾನು ಬಂದಿರ್ಬೇಕು, ನಾವು ಎಲ್ಲ ಹೋಟೆಲ್ಸಿಗೆಲ್ಲ ಹೋದ್ರೆ ನಮ್ಗೆ ತಿನ್ನೋಣ ಅಂತ ಹೆವಿ ಇದ್ರು ನಮ್ಗೆ ಆರ್ಡರ್ ಮಾಡ್ತಾ ವಿ ಥಿಂಕ್ ಆಫ್ ಇಟ್, ಓಕೆನಾ. ಸೊ ಅಂಡ್ ಅದು ವೆನ್ ಇಟ್ಸ್ ಕಮ್ಸ್ ಥ್ರೂ ಪ್ರೊಡಕ್ಷನ್ ಅಲ್ಲ, ನಾವು ಒಬ್ಬರೇ ತಿಂತಾನೆ ಅಷ್ಟು ಯೋಚನೆ ಮಾಡೋ ಪರಿಸ್ಥಿತಿ. ಅಂಡ್ 10-15 ಜನ ಇರ್ತೀವಿ. ಸೊ ವಿ ಕಾಂಟ್ ಆರ್ಡರ್ ಲೈಕ್ ದಟ್. ಬಟ್ ನಮ್ಮ ಪ್ರೊಡಕ್ಷನ್ ಅಲ್ಲಿ ಹೆಂಗಿತ್ತು ಅಂತ ಅಂದ್ರೆ, ನಾವು ತಿಂದು ಇನ್ನು ಉಳಿಯೋಷ್ಟು ಆರ್ಡರ್ ಮಾಡ್ತಾ ಇದ್ರು. ಸೊ ಅದು ಅಂದ್ರೆ ದೊಡ್ಡ ವಿಷಯ ಅಂತ ಹೇಳ್ತಿಲ್ಲ, ಬಟ್ ನನ್ಗೆ ಅದು ತುಂಬಾ ದೊಡ್ಡದಾಗಿ ಅನಿಸ್ತಾ ಇತ್ತು. ಬಿಕಾಸ್ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಎಷ್ಟೋ ಜನ ಈ ಪ್ರೊಡಕ್ಷನ್ ಮಾಡೋದು ಎಲ್ಲಿ ದುಡ್ಡು ಉಳಿಸೋಣ ಅಂತ ನೋಡ್ತಾ ಇರ್ತಾರೆ. ಸೊ ಬಟ್ ಇಲ್ಲ, ನಾನು ಇವ್ರನ್ನೆಲ್ಲ ಚೆನ್ನಾಗಿ ಕೇಟರ್ ಮಾಡಬೇಕು, ಅವ್ರನ್ನೆಲ್ಲ ಫುಲ್ಫಿಲ್ ಮಾಡ್ಬೇಕು ಅನ್ಕೊಂಡಿದ್ದು. ಅದು ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲ, ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾವು ಪ್ರೊಡಕ್ಷನ್ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ನಾವು ಮಾತಾಡಿದ್ದೀವಿ ಏನು ಅಂದರೆ, ಎಲ್ಲರಿಗೂ ಸಮಾನತೆಯಿಂದ ಟ್ರೀಟ್ ಮಾಡಿ, ಸಮಾನತೆಯ ಊಟ ಕೊಡಿ, ಮತ್ತು ಹೊಟ್ಟೆ ತುಂಬ ಊಟ ಕೊಡಿ. ಹೊಟ್ಟೆಪಾಡು ಮತ್ತು ಹವ್ಯಾಸ ಅಂತ ಬಂದಾಗ ಹೊಟ್ಟೆಪಾಡಿಗೆ ಹೋಗೋದಾಗಿರೋದ್ರಿಂದ ನೀವು ಹವ್ಯಾಸಕ್ಕೋಸ್ಕರ ಬಂದಿದ್ರು ಇಲ್ಲಿ ಕೆಲಸ ಮಾಡ್ತಿರೋರು ಹೊಟ್ಟೆಪಾಡಿಗೆ ಮಾಡ್ತಿರೋದ್ರಿಂದ ಹೊಟ್ಟೆನ ಚೆನ್ನಾಗಿ ತುಂಬಿಸ್ಬೇಕು, ಕ್ವಾಲಿಟಿ ಫುಡ್ ಕೊಡಿ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದನ್ನ ತಿರ್ಗಾ ವಾಪಸ್ಸು ನಿಮ್ಮ ಈ ಒಂದು ಪ್ರಾಜೆಕ್ಟ್ನ ಅನ್ನದಾತರಾದ ಇಂದಿರಾ ಶಿವಸ್ವಾಮಿ ಅವರು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ, ಮತ್ತು ಔಟ್ಪುಟ್ ಚೆನ್ನಾಗಿ ಬಂದಿದೆ ಅಂತ. ಈ ಕಾರ್ಯಕ್ರಮದ ಮೂಲಕ ನಾವು ಏನು ಹೇಳೋಣ ಅಂದರೆ, ಅನ್ನದಾತ ಸುಖೀ ಭವ ಅಂತ ಹೇಳ್ತೀವಿ ಅಂತಂದರೆ ಏನು ಅಂದರೆ, ಅಟ್ ದ ಎಂಡ್ ಆಫ್ ಇಟ್ ಆ ಪ್ರೊಡ್ಯೂಸರ್ಗೆ ಚೆನ್ನಾಗಿ ಹಣ ಆಗಬೇಕಿದ್ರಿಂದ ಅಂತ. ಒಂದು ಹಣ ಆಗೋದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ನಿಮ್ಮ ಈ ಒಂದು ಎಕ್ಸ್ಪೆರಿಮೆಂಟಲ್ ಅಥವಾ ಒಂದು ವಿಭಿನ್ನ ಸ್ಕ್ರೀನ್ ಪ್ಲೇ ಇರೋವಂಥ, ಯಾವತ್ತೂ ನೋಡದೇ ಇರೋವಂಥ ಕೆಲವೆಲ್ಲ ಸೌಂಡ್ ಡಿಸೈನ್ ಇರ್ಬೋದು, ಅಥವಾ ಪ್ರಾಪರ್ಟೀಸ್ ಯೂಸ್ ಮಾಡಿರೋದಿರ್ಬೋದು, ಅಥವಾ ಲೊಕೇಶನ್ಸ್ ಇರ್ಬೋದು, ಪ್ಲಸ್ ಲಿಂಗ್ವಿಸ್ಟಿಕ್ ಮ್ಯಾನರಿಸಮ್ಸ್ ಇರ್ಬೋದು, ಅದನ್ನೆಲ್ಲ ಹೇಳ್ತಾ ಬಂದ್ರಿ. ಅದನ್ನೆಲ್ಲ ಜನ ನೋಡಿ ಅಪ್ರಿಷಿಯೇಟ್ ಮಾಡಿ, ಅದು ಇನ್ ಟರ್ನ್ ವಿಲ್ ಟರ್ನ್ ಇಂಟು ಮನಿ ಓನ್ಲಿ. ಹೌದು. ಸೊ ಜನ ಸಾಕಷ್ಟು ನಾವು ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾನ ನೋಡಲಿ. ನಿಮ್ಮ ಶಿವಮೊಗ್ಗ ಮತ್ತು ಕುಂದಾಪುರದ ಒಂದು ಥಿಯೇಟ್ರಿಕಲ್ ಏನು ಪ್ರೀಮಿಯರ್ ಮಾಡಿದ್ರಿ, ಅದರಲ್ಲಿ ನಿಮಗೆ ಆಗಲೇ ಸಕ್ಸಸ್ ಕಂಡಿದೆ. ಯಾಕೆಂದರೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂದ್ರೇ ಅದೇ ದೊಡ್ಡ ವಿಷಯ. ಆಮೇಲೆ ಇನ್ನೂ ಆ ಪ್ರೀಮಿಯರಲ್ಲಿ ಜಾಗನೂ ಕೊಡೋಕ್ಕಾಗದೇ ಇರೋಷ್ಟು ಜನ ಬಂದಿದ್ರು ಅಂತಲೂ ಹೇಳಿದ್ರಿ. ಸೊ ಈ ಮೂಲಕ ಇಂದಿರಾ ಮೇಡಮ್ ಅವ್ರಿಗೆ ಒಳ್ಳೇದಾಗಲಿ. ನಮ್ಮ ಒಂದು ಸಂಕಲ್ಪ ಇರಲಿ ಏನು ಅಂತಂದರೆ, ಇಂದಿರಾ ಮೇಡಮ್ ಅವರ ಬೊಗಸೆ ತುಂಬಲಿ ಅನ್ನೋದು ನಮ್ಮ ಆಶೆ. ಥ್ಯಾಂಕ್ ಯು ಸರ್. ಇನ್ನೇನಾದ್ರೂ ನೀವು ಸಿನಿಮಾ ಬಗ್ಗೆ ಹೇಳಬೇಕಾಗಿದ್ರೆ ಹೇಳ್ಬೋದು. ಅದೇ ಸರ್, 30ಕ್ಕೆ ರಿಲೀಸ್ ಆಗ್ತಿದೆ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮತ್ತೆ ಇಂಟರ್ನ್ಯಾಷನಲ್ ರಿಲೀಸಸ್ ಪ್ಲಾನ್ ಮಾಡ್ತಾ ಇದೀವಿ. ಸದ್ಯಕ್ಕೆ 2 ಕಂಟ್ರೀಸ್ ವಿ ಹ್ಯಾವ್ ಫೈನಲೈಸ್, ಬಟ್ ಇನ್ನೊಂದು 1-2 ದಿವಸದಲ್ಲಿ ವಿಲ್ ಗಿವ್ ಅ ಕಂಪ್ಲೀಟ್ ಲಿಸ್ಟ್ ಆಫ್ ಯಾವ್ಯಾವ ಕಂಟ್ರಿಲಿ ರಿಲೀಸ್ ಆಗ್ತಿದೆ ಮತ್ತು ಯಾವ್ಯಾವ ಥಿಯೇಟರ್ಸ್ನ ಐಡೆಂಟಿಫೈ ಮಾಡ್ತಿದ್ದೀವಿ ಅಂತ. ಬಟ್ ಇಂಟರ್ನ್ಯಾಷನಲ್ ರಿಲೀಸ್ ಅಂತೂ ಕನ್ಫರ್ಮ್ಡ್. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಖಾಲಿ ನಿಮ್ಮ ಸಿನಿಮಾದ ಪ್ರಮೋಷನ್ ಅಂತಲೇ ತಿಳ್ಕೊಳ್ಳದೆ, ನಿಮ್ಮ ಸಿನಿಮಾಲಿ ಏನೇನೆಲ್ಲ ಒಳಗೊಡ್ತು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಡೀಪಾಗಿ ಡಿಸ್ಕಷನ್ ಮಾಡಿ, ನಮ್ಮ ಮುಂಬರುವ ಒಂದು ತಂಡಗಳಿಗೆ ಸಿನಿಮಾ ರಂಗನ ಎಂಟ್ರಿ ಕೊಡಿ. ಆದರೆ ಇಷ್ಟೆಲ್ಲ ಪ್ರಿಪ್ರೇಷನ್ ಜೊತೆ ಎಂಟ್ರಿ ಕೊಡಿ ಅಂತ ಹೇಳಿದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ನಮ್ಮನ್ನು ಇಲ್ಲಿ ಕರ್ಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಲಾಟ್ ಅನ್ನದಾತ ಏನ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅವರಿಗೆ. ಬಿಕಾಸ್ ಸಿನಿಮಾಗೆ ತುಂಬಾ ಕಮ್ಮಿ ಸಪೋರ್ಟ್ ಇದೆ ನನ್ನ ಪ್ರಕಾರ. ಯಾಕಂದ್ರೆ ಅಷ್ಟು ಜನ ಟ್ಯಾಲೆಂಟ್ಸ್ ಇದ್ದಾರೆ, ಅಷ್ಟು ಜನ. ನಾನು ಕರ್ನಾಟಕದಲ್ಲಿ ನಾನು ಬೆಂಗಳೂರಿಗೂ ಬಂದಿಲ್ಲ, ನಾನು ತೀರ್ಥಹಳ್ಳಿಲಿರೋದು. ನನ್ಗೆ ಪರಿಚಯ ಇರೋರೆ ಒಂದು 30-40, ನಾನು ನೋಡಿರೋರು ಒಂದು 50 ಜನದ ಮೇಲೆ ಡೈರೆಕ್ಟರ್ ಆಗ್ಬೇಕು ಅಂತ ಇರೋರು ಇದ್ದಾರೆ. ಸೊ ಬಟ್ ನಾವು ಸಿನಿಮಾ ಅಂತ ನೋಡಕ್ ಹೋದ್ರೆ ಹೊಸ ಸಿನಿಮಾಗಳು ವರ್ಕ್ ಆಗ್ತಿಲ್ಲ ಒಂದ್ ಕಡೆಯಿಂದ. ಅಂಡ್ ಅಷ್ಟು ಜನ ಅದಕ್ಕೂ ಸ್ಟೇಜು ಸಿಗ್ತಾ ಇಲ್ಲ, ಬಿಕಾಸ್ ಲ್ಯಾಕ್ ಆಫ್ ಸಪೋರ್ಟ್. ಬೇರೆ ಏನೂ ಅಲ್ಲ. ಸಪೋರ್ಟ್ ಸಿಕ್ಕಿದ್ರೆ ಎಲ್ಲರೂ, ನಮ್ಮ ಇಂಡಸ್ಟ್ರಿ ಈಗ ನೋಡಿದ್ರೆ ಒಬ್ರೆ ಯಾವ ಲೆವೆಲಿಗೆ ತಗೊಂಡೋದ್ರು, ಅವ್ರು ಒಬ್ರೆ ಅಂತವ್ರು ಎಷ್ಟೋ ಜನ ಇದ್ದಾರೆ. ಸೊ ಅದಕ್ಕೆ ಒಂದು ಸಪೋರ್ಟ್ ಆಗಿ ಮಾಡ್ಬೇಕು ಅಂತ ನೀವು ಈ ಪ್ರೋಗ್ರಾಮ್ ನ ನಡೆಸ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮೀನ್ಸ್ ಅ ಲಾಟ್ ನಮಗೆ. ಮೊದಲನೇದಾಗಿ ಅನ್ನದಾತ ಸುಖೀ ಭವ, ಅಭಿ ಅವ್ರು ಹೇಳಿದಾಗೆ, ಅಂದರೆ ನಾವು ಒಂಥರ ಕತ್ಲಲ್ಲಿದ್ದಾಗ ಒಂದು ಸಣ್ಣ ಲೈಟು ಕೂಡ ತುಂಬ ಬೆಳಕನ್ನು ತೋರಿಸ್ದಂಗೆ ಅನಿಸುತ್ತೆ ನಮಗೆ. ಹಾಗಾಗಿ ಎಲ್ಲ ಸ್ಟ್ರಗಲ್ ಮಧ್ಯದಲ್ಲಿ
ಎಲ್ಲೋ ಒಂದು ಚಂದ್ರ ಶೆಕೆಲ್ ಕೂತಾಗ ಒಂದು ತಣ್ಣನೆ ಗಾಳಿ ಬೀಸಿದಾಗ ಒಂದು ಫೀಲ್ ಆಗುತ್ತಲ್ಲ, ಆ ಅನುಭವ ನಮ್ಗೆ ಇವಾಗ ಆಗ್ತಿದೆ. ಹಾಗಾಗಿ ಇದನ್ನು ಮುಂದುವರಿಸಿ ಸರ್, ನಿಮ್ಮ ಕಾರ್ಯಕ್ಕೆ ಭಗವಂತನ ಸಂಕಲ್ಪ ಯಾವತ್ತೂ ಇರಲಿ. ಸೊ ಅನ್ನದಾತ ಸುಖೀಭವ. ಹೆಚ್ಚು ಜನರಿಗೆ ಅನ್ನ ಕೊಡೋಕ್ಕೆ ಇದು ಒಂದು ದಾರಿ ಆಗಲಿ. 30ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ. ಅದರ ಲಿಸ್ಟನ್ನು ನಾವು ಪಬ್ಲಿಷ್ ಮಾಡ್ತೀವಿ. ದಯವಿಟ್ಟು ಹೋಗಿ ಸಿನಿಮಾ ಚಿತ್ರಮಂದಿರಗಳಲ್ಲೇ ಇದನ್ನು ನೋಡಿ, ಇದನ್ನು ಅನುಭವಿಸಿ. ಮತ್ತು ನಿಮಗೆ ಇದು ಇಷ್ಟ ಆದರೆ ಒಂದು 4 ಜನಕ್ಕೆ ಹೇಳಿ ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಹೇಳೋದೇನೆಂದರೆ, ಈ ಥರ ವಿಕಲ್ಪ ಎನ್ನುವ ಚಿತ್ರದ ತಂಡದ ಹೊಸ ತಂಡಗಳು, ತುಂಬ ಹೊಸ ತಂಡಗಳು ಬರ್ತಾ ಹೋಗ್ತವೆ. ಆದರೆ ಈ ಒಂದು ತಂಡದ ಬಗ್ಗೆ ನಾನು ಹೇಳಬೇಕು ಅಂದರೆ, ಇವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಜೊತೆಗೆ ಹೋಮ್ ವರ್ಕ್ ಕೂಡ ಮಾಡಿದ್ದಾರೆ. ಸೊ ಇವರು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಒಂದು ಟ್ರೈಲರ್ನ ತೊಗೊಂಬಂದಿದ್ದಾರೆ. ನಾನು ಟ್ರೈಲರ್ನ ನೋಡಿದೆ, ತುಂಬ ಚೆನ್ನಾಗಿದೆ. ಮತ್ತು ಇವರಿಗೆ ನಮ್ಮ ಶಿವಮೊಗ್ಗ ಮತ್ತು ಕುಂದಾಪುರದ ಪ್ರೀಮಿಯರ್ ಶೋನಲ್ಲೂ ಸಾಕಷ್ಟು ಪ್ರಶಂಸೆ ಸಿಕ್ಕಿದೆ. ಸೊ ಈ ಥರ ತಂಡಗಳು ಯಾವತ್ತು ಸಿನಿಮಾ ಮಾಡ್ತಾರೋ ಅವರ ಸಿನಿಮಾಗಳನ್ನ ನೀವು ಚಿತ್ರಮಂದಿರಗಳನ್ನೇ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ, ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ಈ ಥರ ಸಾಕಷ್ಟು ಹೊಸ ತಂಡಗಳ ಜೊತೆ ಬರ್ತಾನೆ ಇರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಜನವರಿ 30ಕ್ಕೆ ವಿಕಲ್ಪ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.